ಅವರನ್ನ ದೇವರು ಅಂತಾರೆ, ಇನ್ನು ಕೆಲವರು ಧಣಿಗಳು ಅಂತಾರೆ, ಕೆಲವರು ಧರ್ಮಾತ್ಮ ಅಂದರೆ ಇನ್ನು ಕೆಲವರು ಆಪದ್ ಬಾಂಧವ ಅಂತಾರೆ. ಹೀಗೆ ಜನರಿಗೆ ಪ್ರೀತಿ ಪಾತ್ರರಾಗಿ, ಜನನಾಯಕರಾಗಿ, ಕುಟುಂಬಕ್ಕೆ ಕಿರೀಟವಾಗಿ ಇದ್ದಂತಹ ಶಾಮನೂರು ಶಿವಶಂಕರಪ್ಪ ಶಿವೈಕ್ಯರಾಗಿದ್ದಾರೆ. ಹೇಗಿತ್ತು ಅವರ ಅಂತಿಮ ವಿಧಿವಿಧಾನ? ಅವರನ್ನ ಹತ್ತಿರದಿಂದ ಬಲ್ಲ ಆಪ್ತರು, ಅವರಿಂದ ಸಹಾಯ ಪಡೆದವರು, ಅವರ ಬಳಿ ಕೆಲಸ ಮಾಡ್ತಾ ಇದ್ದವರು, ದಣಿಗಳ ಬಗ್ಗೆ ಹೇಳಿದ್ದೇನು? ಒಳ್ಳೆ ವಿಚಾರಗಳು ಯಾವುದೇ ವ್ಯಕ್ತಿಯಲ್ಲಿ ಕಂಡಾಗ ಅವ್ರನ್ನ ಬೆಂಚ್ ಚಪ್ಪಡಿಸುವಂಥದ್ದು, ಅವ್ರಿಗೆ ಒಳ್ಳೆ ಮಾತಾಡೋದಕ್ಕೆ ಯಾವುದೇ ಒಂದು ಮುಜುಗರ ಮಾಡ್ಕೊಂತಿದ್ದಿಲ್ಲ. ಬಾಪೂಜಿ ಸಂಸ್ಥೆ ಓನರ್ ಅನ್ನೋದಕ್ಕಿಂತ ಸರ್ ನಮ್ಮನೆ ನಮ್ಮ ಅಪ್ಪಾಜಿನೇ ಇಲ್ಲ ಅನಿಸ್ತಾ ಇತ್ತು ಸರ್. ನಮಗೆ ಅಷ್ಟು ನೋವು ಅನಿಸ್ತಾ ಇತ್ತು. ಗಂಡನ್ ಕರ್ಕೊಂಡು ಈ ಜಾಗಕ್ಕೆ ಬಂದಾಗ ಎರಡು ಮಕ್ಳು ಕರ್ಕೊಂಡ್ ಬಂದಾಗ ನಿನ್ ಮಕ್ಳನ್ನ ಯಾವತ್ತೂ ಇಲ್ಲಿ ಕರ್ಕೊಂಡ್ ಬರ್ಬೇಡ, ನಾನು ನಿನಗೆ ಕೆಲಸ ಕೊಡ್ತೀನಿ, ನನ್ನ ಕಾಲಿಗೆ ಯಾವತ್ತು ನಿನ್ನ ಮಕ್ಳು ಕಾಲಿಗೆ ಬೀಳಿಸ್ಬೇಡ ಅಂತ ಹೇಳಿ ನನ್ನ ಮಕ್ಳಿಗೆ ಕೊಟ್ಟು ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಕೆಲಸ ಕೊಟ್ಟು ಕಳಿಸಿದ್ರು. ಈಗಿನ ಜನರೇಷನ್ ಅವರು ಕೂಡ ಅಪ್ಪಾಜಿ ಅವ್ರನ್ನ ಅಷ್ಟೇ ಅಭಿಮಾನದಿಂದ ನೋಡ್ತಾರಲ್ಲ, ಸೊ ಅದೇ ಅವ್ರು ಗಳಿಸಿರೋ ಪ್ರೀತಿ ಅಂತ ನನಗನ್ಸುತ್ತೆ. ಬೇಕಾದಷ್ಟು ರೀತಿಯಿಂದ ಬೆಳೆದಿದ್ರು ಸಹ ತನ್ನ ಕಷ್ಟದ ದಿನಗಳನ್ನ ತಾವು ಮರೀತಿರ್ಲಿಲ್ಲ. ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ರೆ ಅವ್ರಿಗೂ ಕೃತಜ್ಞತೆ ಇದಾಗಲ್ಲ ಸರ್. ಭಾಳ ಹೆಲ್ಪ್ ಮಾಡಿದ್ದಾರೆ ಅವರು ಬಡವರಿಗೆ, ಎಷ್ಟು ಹೇಳಿದ್ರು ಸಾಲದಾಗಲ್ಲ. ಇಡೀ ದಾವಣಗೆರೆ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ, ಪ್ರತಿಯೊಂದು ಇಟ್ಟಿಗೆಗೂ ಕೂಡ ಶಿವಶಂಕರಪ್ಪ ಅವ್ರದ್ದು ಒಂದು ಹೆಸರಿರುತ್ತೆ ಅಂತ. ಒಬ್ಬ ದೊಡ್ಡ ಆಲದ ಮರನ ಕಳ್ಕೊಂಡಿದ್ದೀವಿ ಇವತ್ತು. ಅವ್ರ ಮಕ್ಕಳ ಥರ ನಮಗೆಲ್ಲ ಟ್ರೀಟ್ ಮಾಡೋರು ಸರ್. ಆದರೆ ಇಂಥ ಒಂದು ಎಮ್.ಎಲ್.ಎ ನಾವು ಕಳ್ಕೊಂಡಿದ್ದೀವಿ. ಭಾಳ ದುಃಖ ಅನುಭವಿಸ್ತಿದ್ದಾರೆ ಸರ್. ಇಲ್ಲ ಸರ್, ನಾನು ಒಂದ್ಸರಿ ಗುಡ್ ಮಾರ್ನಿಂಗ್ ಸರ್ ಅಂದರೆ ಗುಡ್ ಮಾರ್ನಿಂಗ್ ಸಬಣ ಅಂತ ಹೇಳಿದ್ರು. ಅದು ನನಗೆ ಹೆಮ್ಮೆ ಆಗ್ತಿದೆ. ಮಾಡ್ತಾರೆ ಕೆಲಸ. ಈ ನೀರಿನ ಕೆಲಸ ಮಾಡಿದಾರಲ್ಲಿ ಕುಂದವಾಡ ಕೆರೆದು, ಮತ್ತೆ ಇದು ಕೌಲತ್ತಿಂದ ನೀರು ಬರ್ತಲ್ರಿ ದಾವಣಗೆರೆದು ಸಾಮಾನ್ಯ ಕೆಲಸ ಅಲ್ರಿ. ಯಾಕಂದ್ರು 100 ಜನಕ್ಕೆ ಹೋಗಿ 300 ಜನಕ್ಕೆ ಕೋವ್ಯಾಕ್ಸಿನ್ ಕೊಟ್ಟು ಜೀವ ಉಳಿಸಿದ ನಮ್ಮ ಭೀಷ್ಮರು ಸೌಕರ್. ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ಗಳಿಂದನೂ ಅವ್ರನ್ನ ನೋಡಿಕೊಂಡೇ ಬೆಳೆದಿರೋದು. ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಷನಲ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಬಡ ಜನರ ಕಷ್ಟಕ್ಕೆ ಬಡವರ ಬಂಧು, ದೈವಿ ಭಕ್ತ, ಓರ್ವ ಶಿಕ್ಷಣ ಪ್ರೇಮಿ, ಸಮಾಜ ಸೇವಕ, ಸಮಾಜ ಸುಧಾರಕ, ಮಹಾನುಭಾವಿ, ಆದರ್ಶ ರಾಜಕಾರಣಿ, ಕೈಗಾರಿಕೋದ್ಯಮಿ, ದಾವಣಗೆರೆಯನ್ನ ದೇಶದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ ಸಾಧಕ, ಜನರ ಪಾಲಿಗೆ ಜವಾರಿ ಮಾತಿನ ಜನನಾಯಕ, ಹೀಗೆ ಹಲವು ನಾಮಗಳಿಂದ ಪ್ರೀತಿಯಿಂದ ಕರೆಯಲ್ಪಡುವ ಹೆಸರೇ ಶಾಮನೂರು ಶಿವಶಂಕರಪ್ಪ. ದಾವಣಗೆರೆಯ ದಣೆ ಅಂತಲೇ ಕರೆಸಿಕೊಡ್ತಾ ಇದ್ದ ಶಾಮನೂರು ಇನ್ನು ನೆನಪು ಮಾತ್ರ. ಅವರ ಅಗಲಿಕೆಗೆ ಲಕ್ಷಾಂತರ ಮಂದಿ ಈಗ ಕಂಬನಿ ಮಿಡಿತಾ ಇದ್ದಾರೆ. ಹೊಟ್ಟೆ ತುಂಬಿಸಿದ ದಣಿಗೆ ಕಂಬನಿ ಮಿಡಿದ ಕಾರ್ಮಿಕರು, ಕೈಲಾಗದವರಿಗೆ ಕೆಲಸ ಕೊಟ್ರು, ಬಡವರಿಗೆ ಶಿಕ್ಷಣ ಕೊಟ್ರು. ಕೆರೆಗಳನ್ನು ತುಂಬಿಸಿದ ಭಗೀರಥನಿಗೆ ಅಂತಿಮ ನಮನ ಸಲ್ಲಿಸಿದ್ದೇಗೆ ಜನರು. ಅಲ್ಲಿ ಬಂದವರೆಲ್ಲ ಅವರ ಕುಟುಂಬದವರಲ್ಲ, ಸೇರಿದ್ದವರೆಲ್ಲ ಸ್ನೇಹಿತರೂ ಅಲ್ಲ. ಆದರೂ ಅವರಲ್ಲಿ ಏನೋ ಒಂದು ರೀತಿಯ ನೋವು, ತುಂಬಾ ಆಪ್ತರನ್ನ ಕಳೆದುಕೊಂಡಂತಹ ಭಾವ. ಕೆಲವರಂತೂ ಅಯ್ಯೋ ನಮ್ಮ ಧಣಿಗಳು ಅಂತ ಅವರ ಮುಖವನ್ನು ನೋಡಿದ ಕೂಡಲೇ ಕಣ್ಣೀರು ಹಾಕಿದ್ದಾರೆ. ಅವರು ಮಾಡಿದ ಸಹಾಯವನ್ನ ಸ್ಮರಿಸಿಕೊಂಡು ಭಾವುಕರಾಗಿದ್ದಾರೆ. ಅವರ ಜೊತೆಗಿನ ಒಡನಾಟವನ್ನ ಸ್ಮರಿಸಿದ್ದಾರೆ. 95 ವರ್ಷಗಳ ಸಾರ್ಥಕ ಬದುಕಿನ ನಂತರವೂ ಅವರು ಇಲ್ಲ ಅನ್ನೋದನ್ನ ನೆನಪಿಸಿಕೊಂಡು ದುಃಖ ಪಡ್ತಾ ಇದ್ದಾರೆ.
ಶಾಮನೂರು ಶಿವಶಂಕರಪ್ಪ ತಾವು ಬೆಳೆಯುವುದರ ಜೊತೆಗೆ ದಾವಣಗೆರೆಯನ್ನು ಬೆಳೆಸಿದವರು. ದಾವಣಗೆರೆಯನ್ನ ಒಂದು ಬ್ರ್ಯಾಂಡ್ ಆಗಿ ಮಾಡಿ ದೇಶದ ಭೂಪಟದಲ್ಲಿ ಮಿಂಚುವಂತೆ ಮಾಡಿದವರು. ತಾವು ಬೆಳೆದಿದ್ದು ಮಾತ್ರ ಅಲ್ಲ, ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ಅವುಗಳ ಮೂಲಕ ಸಾವಿರಾರು ಮಂದಿಗೆ ಅನ್ನದಾತರಾದವರು. ಟ್ರಸ್ಟ್ಗಳನ್ನು ಮಾಡಿ ಅದೆಷ್ಟೋ ಬಡವರಿಗೆ, ತಮ್ಮ ಸಮಾಜದವರಿಗೆ ಬೆಳಕಾದಂಥವರು. ತಾವಿದ್ದ ಊರು ದಾವಣಗೆರೆಯನ್ನೇ ವಿದ್ಯಾನಗರಿಯಾಗಿ ಮಾಡಿ ತೋರಿಸಿದವರು. ಇಂಥ ಮಹಾನ್ ವ್ಯಕ್ತಿ ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರನ್ನ ನೋಡುವುದಕ್ಕೆ ಅವರ ಅಭಿಮಾನಿಗಳು, ಅವರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು, ಅವರಿಂದ ಸಹಾಯ ಪಡೆದವರು ಎಲ್ಲರೂ ಭೇಟಿ ಕೊಟ್ಟಿದ್ರು. ಅವರ ಅಂತಿಮ ದರ್ಶನ ಪಡೆದು ಅವರಿಗಾಗಿ ಕಂಬನಿ ಮಿಡಿದು ಹೋಗಿ ಬನ್ನಿ ದಣಿ ಎಂದಿದ್ದಾರೆ. ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರೂ ಸಹ ಅವರು ಧರ್ಮ ಜಾತಿಗಳನ್ನು ನೋಡದೆ ಸಾಕಷ್ಟು ಮಂದಿಗೆ ಸಹಾಯ ಮಾಡಿದ್ರು. ಅವರೆಲ್ಲರೂ ಈಗ ಶಿವಶಂಕರಪ್ಪನವರನ್ನ ಸ್ಮರಿಸಿಕೊಳ್ತಾ ಇದ್ದಾರೆ. ಶಾಮನೂರವ್ರಂದ್ರೆ ಇಷ್ಟ ಅಂದ್ರೆ ಇಲ್ಲಿ 1978-79 ನೀರಿನ ಬಹಳ ತೊಂದರೆ ಇತ್ತು. ಒಂದ್ ದಿವಸ ನಾವು 2-3 ಕೊಡ ನೀರು ತರಬೇಕು. ಶಾಸ್ತ್ರಿ ಇಲ್ಲಿ ಟೆಲಿಫೋನ್ ಆಫೀಸಿಗೆ ಬರಬೇಕಾಗಿತ್ತು, ದುಗ್ಗಮ್ಮಗಮ್ ದೇವಸ್ಥಾನಕ್ಕೆ ಬರಬೇಕಾಗಿತ್ತು. ನಮ್ಮ ಸಣ್ಣ ಹುಡುಗರು 3 ಗಂಟೆಗೆ ಎದ್ದೊಳ್ತಿದ್ರು ಸಾಬರ್ದು. ಆವಾಗ PB ರೋಡ್ ಇದ್ದಿಲ್ರಿ. ಈ ರೋಡ್ ನಲ್ಲಿ ಏನ್ ಮಾಡೋರು, ಸೈಕಲ್ ತಗೊಂಡ್ ಬಂದು ಜಾರಿ ಹುಡುಗರು ಒಂದೊಂದು ವರ್ಷಕ್ಕೆ 2 ಹುಡುಗರು ತೀರಿ ಹೋಗಿರ್ತಾರೆ. ಇವಾಗ ಅಮೂಲ್ಯದ ಕೆಲಸ ಮಾಡಿದ್ರಂದ್ರೆ ನೀರಿನ ಯಾವಾಗ ದೇಶ ಪಳೆಯಾಗ. ಶಾಮನೂರು ಶಿವಶಂಕರಪ್ಪ ಅಂದ್ರೆ ಕಂಪನಿಗಳನ್ನ ಮಾಡಿದ್ದಾರೆ, ಕಾರ್ಖಾನೆಗಳನ್ನ ಮಾಡಿದ್ದಾರೆ, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳನ್ನ ಕಟ್ಟಿದ್ದಾರೆ ಅಂತಲೇ ಎಲ್ಲರಿಗೂ ಗೊತ್ತು. ಆದರೆ ಅವರು ಅದನ್ನೆಲ್ಲ ಮೀರಿ ದಶಕಗಳ ಹಿಂದೆಗೆ ಸಾಕಷ್ಟು ಮಾನವೀಯ ಕೆಲಸಗಳನ್ನ ಮಾಡಿದ್ರು. ಜನರು ಎಂದೂ ಮರೆಯದಂತಹ ಕೆಲಸಗಳನ್ನ ಮಾಡಿದ್ರು. ಅದರಲ್ಲಿ ದಾವಣಗೆರೆ ಜನತೆಗೆ ನೀರು ಸಿಗುವಂತೆ ಮಾಡಿದ್ದು ಸಹ ಒಂದು. ಈ ಹಿಂದೆ ನೀರಿಗೆ ತೀವ್ರ ಬರ ಇದ್ದಾಗ ಅವರು ಕುಂದುವಾಡ ಕೆರೆಗೆ ನೀರು ತುಂಬಿಸಿದ್ದು, ಬೇರೆ ಕಡೆಯಿಂದ ದಾವಣಗೆರೆಗೆ ನೀರು ಬರುವಂತೆ ಮಾಡಿದ್ರು. ಅದನ್ನ ಜನ ಈಗಲೂ ಸ್ಮರಿಸಿಕೊಳ್ತಾ ಇದ್ದಾರೆ. ಅದು ಎಲ್ಲ ಮಾಡ್ತಾರೆ ಕೆಲಸ. ಈ ನೀರಿನ ಕೆಲಸ ಮಾಡಿದಾರಲ್ಲಿ ಕುಂದವಾಡ ಕೆರೆದು, ಮತ್ತೆ ಇದು ಸವಲತ್ತಿಂದ ನೀರು ಬರ್ತಲ್ರಿ ದಾವಣಗೆರೆದು ಸಾಮಾನ್ಯ ಕೆಲಸ ಅಲ್ರಿ. ಈಗ ನಾವು ಏನ್ ಮಾಡ್ತೀರಿ, ಒಬ್ಬನ್ ಬಂದ್ರೆ ಒಂದ್ ಚರಿಗೆ 2 ಕೊಟ್ಪ ನೀರು ನೋಡಕ್ ಹಿಂದೆ ಮಾಡ್ತೀವಿ. ಈಗ ದಾವಣಗೆರೆಯಲ್ಲಿ ನೀರಿನ ಅನುಕೂಲ ಆಗಿದ್ರೆ ದಾವಣಗೆರೆ ಕರ್ನಾಟಕ ಬಿಟ್ರೆ ಇವತ್ತು ಎಲ್ಲಿ ಇಲ್ರಿ. ಮತ್ತೆ ಕೊಟ್ಟ ಮಾತು ತಪ್ಪದ ದಣಿ, ಜಾತಿ ಮತ ನೋಡದೆ ಸಹಾಯ. ತುಂಬಾ ಜನರಿಗೆ ಸಹಾಯ ಮಾಡುವ ಗುಣ ಇರುತ್ತೆ. ಸಾಕಷ್ಟು ಬಾರಿ ಸಹಾಯ ಮಾಡೋದಾಗಿ ಮಾತು ಕೊಟ್ಟಿರ್ತಾರೆ. ಆದರೆ ಆ ಮಾತನ್ನ ನೆರವೇರಿಸೋರ ಸಂಖ್ಯೆ ತುಂಬಾ ಕಡಿಮೆ. ಆದರೆ ಶಾಮನೂರು ಶಿವಶಂಕರಪ್ಪ ಅವರ ವಿಚಾರವೇ ಬೇರೆ. ಅವರು ಒಮ್ಮೆ ಮಾತು ಕೊಟ್ರು ಅಂದ್ರೆ ಅದೆಷ್ಟೇ ಕಷ್ಟ ಆಗಲಿ ಆ ಮಾತನ್ನ ನೆರವೇರಿಸದೆ ಬಿಡ್ತಾ ಇರಲಿಲ್ಲವಂತೆ. ಹೀಗೆ ಒಮ್ಮೆ ಆಯುಬ್ ಖಾನ್ ಅನ್ನೋರಿಗೆ ಅವರ ಮಗ 5 ವರ್ಷ ಇದ್ದಾಗ ನಿಮ್ಮ ಮಗನನ್ನ ಓದಿಸಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ. ಆದರೆ ಕಾರಣಾಂತರಗಳಿಂದ ಆ ಹುಡುಗ ಡಿಗ್ರಿ ಕಂಪ್ಲೀಟ್ ಮಾಡಲು ಆಗಿರಲಿಲ್ಲ. ಆದರೂ ಶಿವಶಂಕರಪ್ಪ ಅವರು ಕೊಟ್ಟ ಮಾತಿನಂತೆ ಆತನಿಗೆ ಕೆಲಸ ಕೊಟ್ಟಿದ್ರಂತೆ. ಅಂತ ಕರ್ಕೊಂಡ್ ಬಂದು ಅಪ್ಪಾಜಿಗೆ ತಿಳಿಸಿದ್ದೇನೆ. ಏನ್ ಓದಿದ್ದಾನೆ ಗಣಪ ಅಂತ. PUC ಆಗಿ BEd ಅನ್ಕಂಪ್ಲೀಟ್ ಆಗೈತೆ ಬುದ್ಧಿ ಅಂತ. ಏನಾರಾಗ್ಲಿ ಗಣಪ SDC ಕೆಲಸ ಕೊಡ್ತೀನಿ. SDC ಎಲ್ಲಿ ಕೊಡ್ತೀರಾ ಅಪ್ಪಾಜಿ ಅಂದ್ರೆ, ಅಲ್ಲೇ ಮನೆ ಹತ್ರ ಆಯ್ತಲ್ಲಪ್ಪ, ಇದು ಬಿಚ್ಚಿದ್ರ ನರ್ಸಿಂಗ್ ಕಾಲೇಜ್, ಇದು ನಸರಾಟ್ಪೇಟ್ ನರ್ಸಿಂಗ್ ಕಾಲೇಜ್ನಲ್ಲಿ ಕೆಲಸ ಪಡ್ತೀನಿ. ಈ ಮಾತು ಅವ್ರು ಯಾವಾಗ ಹೇಳಿದ್ದು ಗೊತ್ತ್ರಿ, 2002ರಲ್ಲಿ ಹೇಳಿದ್ರು. IGP ಹಯಾ ಸಾಬು, ಶಾಮನೂರು ಶಿವಶಂಕರಪ್ಪ, ಅಲೋಕ್ ಕುಮಾರ್, ಶೌಕತ್ ಪಲಾನ್ ಮನೆಗೆ ದಾವತಿಗೆ ಹೋಗಿದ್ರಿ. ಆವಾಗ ನನ್ನ ಮಗನಿಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ. ಯಾವನು ಕೂಡ ನೋಡ್ತಿದ್ದಿಲ್ಲ, ಯಾವ್ದು ನೋಡ್ತಿದ್ದಿಲ್ರಿ. ಜಾತಿ ಭೇದ ಭಾವನೆ ಯಾವುದಿಲ್ಲ. ಶಾಮನೂರು ಶಿವಶಂಕರಪ್ಪ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು. ಆದರೆ ಅವರು ಯಾರಿಗೂ ಜಾತಿ ಭೇದ, ಧರ್ಮ ಭೇದ ಮಾಡ್ತಾ ಇರಲಿಲ್ಲ. ಅದಕ್ಕೆ ಅವರಿಗೆ ಸಾಕಷ್ಟು ಮುಸ್ಲಿಂ ಒಡನಾಡಿಗಳು ಇದ್ರು. ಅವರೆಲ್ಲ ಶಿವಶಂಕರಪ್ಪನವರಿಗಾಗಿ ದುವಾ ಮಾಡ್ತಾ ಇದ್ರು. ಈಗ ಅಂತಿಮ ದರ್ಶನಕ್ಕೂ ಸಾಕಷ್ಟು ಜನರು ಅನ್ಯ ಧರ್ಮದವರು ಆಗಮಿಸಿ ಅವರಿಗೆ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಚಾಲಕ ಅಂಗರಕ್ಷಕನ ಜೊತೆಯೂ ಉತ್ತಮ ಬಾಂಧವ್ಯ, ಒಡನಾಟ. ಶಾಮನೂರು ಶಿವಶಂಕರಪ್ಪ ಅಷ್ಟೊಂದು ದೊಡ್ಡ ವ್ಯಕ್ತಿ. ಅವರ ಬಳಿ ಸಾವಿರಾರು ಜನರು ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಅನ್ನ ಹಾಕುವ ದಣಿ ಶಿವಶಂಕರಪ್ಪನವರು. ಆದರೆ ನಾವು ಇವರಿಗೆಲ್ಲ ಸಂಬಳ ಕೊಡ್ತಾ ಇದ್ದೀವಿ, ಇವರು ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇರೋ ಆಳುಗಳು ಅನ್ನೋ ರೀತಿ ಅವರು ಎಂದೂ ಯಾರನ್ನು ನೋಡಿಲ್ವಂತೆ. ಕಾರಿನ ಡ್ರೈವರ್ ಆಗಿರಬಹುದು, ತಮ್ಮ ಗನ್ಮ್ಯಾನ್ ಆಗಿರಬಹುದು, ಎಲ್ಲರನ್ನೂ ತುಂಬಾ ಪ್ರೀತಿಪೂರ್ವಕವಾಗಿ ನೋಡಿಕೊಡ್ತಾ ಇದ್ರಂತೆ. ಏನೇ ಸಹಾಯ ಕೇಳಿದ್ರೂ ಇಲ್ಲ ಎನ್ನದೇ ಮಾಡ್ತಾ ಇದ್ರಂತೆ. ಅವರು ಬಹಳ ನನಗೆ ಹಚ್ಕೊಂಡಿದ್ರು. ಸಾಹೇಬರು ನಾವು ಅಷ್ಟೇ ಸಾಹೇಬರು ಸೇವೆಯನ್ನು
26 ವರ್ಷ ಕಾಲ ಸಾಹೇಬರು ಸೇವೆಯನ್ನು ಮಾಡಿದ್ವಿ. ದೇವರು ಭಗವಂತ ಅವರು ಇದಕ್ಕೆ ಒಂದು ಒಳ್ಳೇದು ಮಾಡಲಿ ಅಂತ ತಮ್ಮಲ್ಲಿ ಬೇಡ್ತಾರೆ. ಜೊತೆಗಿದ್ದಾಗ ಎಲ್ಲರೂ ಅವ್ರ ಮಕ್ಕಳ ತರ ನಮಗೆಲ್ಲ ಟ್ರೀಟ್ ಮಾಡೋರು ಸರ್. ಆದರೆ ಇಂಥ ಒಂದು MLA ನಾವು ಕಳ್ಕೊಂಡಿದ್ದೀವಿ. ಬಹಳ ದುಃಖ ಅನುಭವಿಸ್ತಿದ್ದಾರೆ ಸರ್. ಇಲ್ಲ ಸರ್, ನಾನು ಒಂದ್ಸರಿ ಗುಡ್ ಮಾರ್ನಿಂಗ್ ಸರ್ ಅಂದ್ರೆ ಗುಡ್ ಮಾರ್ನಿಂಗ್ ಸಬಣ ಅಂತ ಹೇಳಿದ್ರು. ಅದು ನನಗೆ ಹೆಮ್ಮೆ ಆಗ್ತಿದೆ ಸರ್. ಪಾಪ ಅಲ್ಲಿ ಅಷ್ಟು ನೋವು ಇದ್ರೂ ಅವ್ರು ಆ ಥರ ಮಾತಾಡಿದ್ರಲ್ಲ ಅಂತ ನನಗೊಂಚೂರು ಇದೆ ಸರ್. ಸಾಹೇಬರು ಎಲ್ಲಿ ಹೋಗಿದೆ, ಎಲ್ಲಿ ಬಂದಿದ್ದು, ಏನಕ್ಕೆ ಅವ್ರ ಡ್ಯೂಟಿ ಕರೆಕ್ಟಾಗಿ ಮಾಡಿಬಿಟ್ರೆ ಸಾಹೇಬರು ಅವ್ರ ಥರ ಒಳ್ಳೆ ಯಾರೂ ಇಲ್ಲ ಸರ್. ಧರ್ಮ ಜಾತಿ ನೋಡದೆ ಅವರು ಎಲ್ಲರಿಗೂ ಕೆಲಸ ಕೊಟ್ಟಿದ್ರು. ಅಂಗರಕ್ಷಕನಾಗಿ ಅನ್ಯ ಧರ್ಮದ ವ್ಯಕ್ತಿಯನ್ನೇ ನೇಮಿಸಿಕೊಂಡಿದ್ರು. ಅವರಿಗೂ ಸಹ ಮರ್ಯಾದೆ ಕೊಡ್ತಾ ಇದ್ರು. ಅವರು ಸಹಾಯ ಮಾಡೋದು ಮಾತ್ರ ಅಲ್ಲ, ತಮ್ಮಿಂದ ಸಹಾಯ ಪಡೆದವರನ್ನು ಸಹ ಅವರು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ರಂತೆ. ಆ ಮೂಲಕ ತಾವು ಮಾಡಿದ ಸಹಾಯಕ್ಕೆ ಪ್ರತಿಫಲವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಲು ಸೂಚಿಸ್ತಾ ಇದ್ರಂತೆ. ಅಂಥ ವ್ಯಕ್ತಿ ಇನ್ನಿಲ್ಲ ಅನ್ನೋದು ಅವರ ಅಭಿಮಾನಿಗಳಿಗೆ, ಬಂಧು ಬಳಗಕ್ಕೆ ತೀವ್ರ ನೋವನ್ನುಂಟು ಮಾಡಿದೆ. ದಾವಣಗೆರೆ ದಣಿಗಳ ಅಂತಿಮ ಸಂಸ್ಕಾರಕ್ಕೆ ಜನಸಾಗರ. ಮಾಡಿದ ಸಹಾಯವನ್ನ ನೆನೆದು ಕಣ್ಣೀರು ಹಾಕಿದ ಜನರು. ದಾವಣಗೆರೆಯ ದಣಿ ಶಾಮನೂರು ಶಿವಶಂಕರಪ್ಪ ಅವರು ಶಿವೈಕ್ಯರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಜಿಲ್ಲೆಯ ಜನರಿಗೆ ಆಘಾತ ಉಂಟಾಗಿತ್ತು. ಅವರನ್ನ ಯಾವಾಗ ನೋಡ್ತೀವೋ, ಯಾವಾಗ ಅವರ ಅಂತಿಮ ದರ್ಶನ ಪಡಿತೀವೋ ಅಂತ ಕಾಯ್ತಾ ಇದ್ರು. ಕೊನೆಗೆ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಅವರ ಅಂತಿಮ ದರ್ಶನ ಏರ್ಪಡಿಸಲಾಗಿತ್ತು. ಅಲ್ಲಿಗೆ ಜನಸಾಗರವೇ ಹರಿದು ಬಂದಿತ್ತು. ಕೊನೆಗೆ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅವರ ಅಂತಿಮ ವಿಧಿವಿಧಾನ ನೆರವೇರಿದ್ದು ಅಲ್ಲಿಗೆ ಮೆರವಣಿಗೆ ಮೂಲಕ ಹೋಗಲಾಯಿತು. ಆ ಮೆರವಣಿಗೆಯಲ್ಲೂ ಸಾವಿರಾರು ಮಂದಿ ಹೆಜ್ಜೆ ಹಾಕಿದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು ಎಷ್ಟೊಂದು ಜನರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅವರೆಲ್ಲರೂ ತಮ್ಮ ಬಳಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರು ಅಲ್ಲ, ಅಥವಾ ಪಕ್ಷದ ಕಾರ್ಯಕರ್ತರು ಅಲ್ಲ. ಶಾಮನೂರು ಅವರ ಮೇಲೆ ಅಭಿಮಾನ ಹೊಂದಿದವರು, ಅವರಿಂದ ಯಾವುದೋ ರೂಪದಲ್ಲಿ ಸಹಾಯ ಪಡೆದುಕೊಂಡವರು ಅವರ ಅಂತಿಮ ದರ್ಶನಕ್ಕಾಗಿ ಆಗಮಿಸಿದ್ರು. ಅವರನ್ನ ದಣಿಗಳು, ದೇವರು ಅಂತ ಕರೆಯೋ ಜನರು ಅವರನ್ನ ಕೊನೆಯದಾಗಿ ಒಮ್ಮೆ ದರ್ಶನ ಮಾಡಿಕೊಳ್ಳಬೇಕು ಅಂತ ಆಗಮಿಸಿದ್ರು. ಟೈಮ್ ಅಂದ್ರೆ ಟೈಮು. ಮಾಡಬೇಕಾದ ಕೆಲಸವನ್ನ ಎಂದಿಗೂ ವಿಳಂಬ ಮಾಡ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಹೋಗಬೇಕು ಅಂದ್ರೆ ಇಷ್ಟೊತ್ತಿಗೆ ಹೋಗಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು ಅಂದ್ರೆ ಎದ್ದೇಳಬೇಕು. ಆ ರೀತಿ ಬದುಕಿದ ವ್ಯಕ್ತಿ ಎಲ್ಲೇ ಇದ್ರು, ಹೇಗೆ ಇದ್ರು, ಅವರು ತಮ್ಮ ದಾವಣಗೆರೆ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ರಂತೆ. ದಾವಣಗೆರೆಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಪರಿತಪಿಸ್ತಾ ಇದ್ರಂತೆ. ಎಷ್ಟೊತ್ತಿಗೆ ಕರೆ ಮಾಡಿದ್ರೂ ರಿಸೀವ್ ಮಾಡಿ ಮಾತಾಡ್ತಾ ಇದ್ದ ಶಾಮನೂರು ಅವರು ತಮ್ಮ ಬಳಿ ಇದ್ದವರಿಗೆ ಸಾಕಷ್ಟು ಸಹಾಯ ಮಾಡಿದ್ರಂತೆ. ನನ್ನ ಮಗಳಿಗೆ ಅನಸ್ತೆಸಿಯಾ ಜಾಸ್ತಿ ಆಗ್ಬಿಟ್ಟು, ಆಮೇಲೆ ಐಟಾಕ್ ಹಾಸ್ಪಿಟಲ್ ಡಾಕ್ಟರ್ಸ್ ಎಲ್ಲ ಬಂದು ನನ್ನ ಮಗಳಿಗೆ ಅದು ಪ್ರಜ್ಞೆ ಬರಂಗೆ ಮಾಡಿ ಆರಾಮ್ ಮಾಡಿ 1 ವಾರ 15 ದಿವಸ ಇಟ್ಕೊಂಡಲ್ಲೇ. ಆಮೇಲೆ ನಾನು ಬೆಂಗಳೂರಿಗೆ ವಾಪಸ್ ಬಂದು ಬಿಲ್ ಪೇ ಮಾಡ್ಬೇಕಾಯ್ತು. ಬಂದು 80,000 ಎಷ್ಟು ಬಿಲ್ ಆಗಿತ್ತು. ಸರ್ಗೆ ಹೇಳಿದೆ, ಅಪ್ಪಾಜಿಗೆ ಹೇಳಿದೆ, ಅದು ಹೋಗಲ್ಲ, ನನ್ನ ಹೆಸರು ಹೇಳಿ ನನ್ನ ಅಕ್ಷರ ಹಾಕ್ಸಿ ಅದನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗು ಅಂತ ಹೇಳಿದೆ. ಅದೊಂದು ನನಗೆ ಬಹಳ, ನನ್ನ ಮಗಳದು ಜೀವನ ಕೊಟ್ಟಂಗೆ ನಮ್ಮ ಮಗಳ ಜೀವನನೇ ಕೊಟ್ಟಂಗೆ. ತಮ್ಮ ಬಳಿ ಇದ್ದವರಿಗೆ ಮಾತ್ರ ಅಲ್ಲ, ದಾವಣಗೆರೆಯ ಎಲ್ಲ ಸಾರ್ವಜನಿಕರಿಗೂ ಶಾಮನೂರು ಶಿವಶಂಕರಪ್ಪ ಸಹಾಯ ಮಾಡಿದ್ರಂತೆ. ಕೊರೋನಾ ಸಮಯದಲ್ಲಂತೂ ಅವರು ಸಾಕಷ್ಟು ಸಹಾಯ ಮಾಡಿ ಜನರಿಗೆ ಧೈರ್ಯ ತುಂಬಿದ್ರು. ದವಸ ಧಾನ್ಯಗಳ ಜೊತೆಗೆ ಕೊರೋನಾ ವ್ಯಾಕ್ಸಿನ್ ತರಿಸಿ ಜನರಿಗೆ ವಿತರಿಸಿದ್ರು. ಆಕ್ಸಿಜನ್ ಸಿಲಿಂಡರ್ಗಳನ್ನು ವ್ಯವಸ್ಥೆ ಮಾಡಿದ್ರಂತೆ. ಅವರ ಸಹಾಯದಿಂದ ಅದೆಷ್ಟೋ ಜೀವಗಳು ಬದುಕಿದ್ವು ಅಂತ ಜನರು ಸ್ಮರಿಸಿಕೊಳ್ತಾರೆ. ಬಹಳ ಹಿರಿಯರದಾರಿ, ನಾನು ಮಾತಾಡಕ್ಕೆ ಬಹಳ ಚಿಕ್ಕನ್ ಸರ್. ಅವತ್ತು ಓಡಂಗಿದ್ದಿಲ್ಲ. ನಮ್ಮ ಸೌಕರ್ ಪ್ರೀತಿ ವಿಶ್ವಾಸಕ್ಕೆ ನನ್ನ ಹತ್ರ ಪೊಲೀಸ್ ಪಾಸು ಇದ್ದಿಲ್ಲ. ಸೌಕರ್ ಮನೆಗೆ ಬರ್ತಿದ್ದೆ, ಬಡವರಿಗೆ ಆರೋಗ್ಯ ಕಿಟ್ ಕೊಟ್ರು. ಸರ್ಕಾರದಾಗೆ ಇದ್ದಿಲ್ಲ ವ್ಯಾಕ್ಸಿನ್. ಸೌಕರ್ಯಗೆ ಒಂದೇ ಒಂದ್ಸತಿ ಕೇಳಿದೆ, ಇನ್ನೊಂದು 2 ದಿನ ತನಕ ಅಂದ್ರು. 100 ಜನಕ್ಕೆ ಹೋಗಿ 300 ಜನಕ್ಕೆ ಕೋವ್ಯಾಕ್ಸಿನ್ ಕೊಟ್ಟು ಜೀವ ಉಳಿಸಿದ ನಮ್ಮ ಭೀಷ್ಮರು ಸೌಕರ್. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಬಿಜೆಪಿ ಸರ್ಕಾರ ಇತ್ತು, ಸೌಕರ್ ಕಾಂಗ್ರೆಸ್ MLA. ನಮ್ಮ ಬಾಪೂಜಿ ಇನ್ಸ್ಟಿಟ್ಯೂಟ್ ಇಂದ ವ್ಯಾಕ್ಸಿನ್ ತರಿಸಿ
ಅದು ಸೀಮಿತ ಬೊಂಬು ಬಜಾರಿಗಿತ್ತು. ಇವರೇ ಕರ್ಕೊಂಡ್ಬಂದಿದ್ರು, ಮಂಜಣ್ಣನೇ ಕರ್ಕೊಂಡ್ಬಂದು ಸೌಕರ್ಯದಿಂದ ಉದ್ಘಾಟನೆ ಮಾಡಿದ್ದು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದಾಗೆ. ಫ್ರೀ ಮೆಡಿಕಲ್ ಸೀಟು ಕೊಟ್ಟು ಹಳ್ಳಿ ಸೇವೆ ಮಾಡಬೇಕು ಎಂದಿದ್ರು. ರಾಜಕಾರಣಕ್ಕೆ ಬರೋದಕ್ಕೂ ಮುನ್ನವೇ ರಾಜಕಾರಣಿಗಳ ಜೊತೆ ಉತ್ತಮ ಒಡನಾಟ ಇಟ್ಟುಕೊಂಡಿದ್ದ ಶಾಮನೂರು ಶಿವಶಂಕರಪ್ಪ ಅವರು ಎಲ್ಲರನ್ನೂ ಆತ್ಮೀಯವಾಗಿ ಬರಮಾಡಿಕೊಂಡು ಅವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ರಂತೆ. ಒಮ್ಮೆ ಜೆಡಿಎಸ್ ನಾಯಕ ಭೋಜೇಗೌಡರು ಯಾರಿಗೋ ಮೆಡಿಕಲ್ ಸೀಟು ಬೇಕು ಅಂತ ಹೋಗಿ ಕೇಳಿದ್ರೆ ಅವರಿಂದ ಒಂದು ಮಾತು ಪಡೆದು ಮೆಡಿಕಲ್ ಸೀಟು ಕೊಟ್ಟಿದ್ರಂತೆ. ಮೆಡಿಕಲ್ ಸೀಟು ಕೊಡ್ತೀನಿ, ಆದರೆ ವೈದ್ಯರಾದ ನಂತರ ಹಳ್ಳಿಯಲ್ಲಿ ಸೇವೆ ಮಾಡಬೇಕು ಅಂತ ಕಂಡೀಷನ್ ಹಾಕಿದ್ರಂತೆ. ಆ ಮೂಲಕ ತಮ್ಮಿಂದ ಸಹಾಯ ಪಡೆದವರು ಉದ್ಧಾರ ಆಗೋದು ಮಾತ್ರ ಅಲ್ಲ, ಅವರಿಂದ ಬೇರೆಯವರಿಗೂ ಸಹಾಯ ಆಗಬೇಕು ಅನ್ನೋ ಮನೋಭಾವವನ್ನ ಹೊಂದಿದ್ರಂತೆ. ಸಹಾಯ ಹಸ್ತದಲ್ಲಂತೂ ನಂಬರ್ 1 ಭಕ್ತಿ ಮಾರ್ಗ, ಕಾಯಕ ಮಾರ್ಗ ಮತ್ತು ಜ್ಞಾನ ಮಾರ್ಗ ಯಾವ ರೀತಿ ಇತ್ತು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಆ ಭಗವದ್ಗೀತೆಗೆ ಪೂರಕವಾಗಿರ್ತಕ್ಕಂಥ ಅಂಶನೇ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಿದ್ರು ತಪ್ಪಾಗಲ್ಲ ಅಂಥೇಳಿ ನಾನು ಭಾಳ ದೊಡ್ಡದು ಹೇಳಿದ್ದೇನೆ, ತಪ್ಪಾಗಲ್ಲ ಅಂಥೇಳಿ ನಾನು ಭಾವನೆ ಮಾಡ್ತೀನಿ. ಶಾಮನೂರು ಶಿವಶಂಕರಪ್ಪ ಅವರು ಹೆಚ್ಚಿಗೆ ಓದಲಿಲ್ಲ. ಅವರು SSLC ಓದಿದ ನಂತರ ವ್ಯವಹಾರ ವ್ಯಾಪಾರ ಅಂತ ಇಳಿದ್ಬಿಟ್ರು. ಅದರಲ್ಲೇ ತುಂಬ ದೊಡ್ಡ ಸಾಧನೆ ಮಾಡಿದ್ರು. ಆದರೆ ಓದಿನ ಮೇಲೆ, ಓದುವವರ ಮೇಲೆ ಮಾತ್ರ ಅವರ ಪ್ರೀತಿ ಕಡಿಮೆ ಆಗಲಿಲ್ಲ. ಹಾಗಾಗಿಯೇ ಅವರು ಹೆಚ್ಚು ವಿದ್ಯಾಭ್ಯಾಸ ಮಾಡದೇ ಇದ್ರೂ ಸಹ ದಾವಣಗೆರೆಯಲ್ಲಿ ಶಿಕ್ಷಣದಲ್ಲಿ ಒಂದು ರೀತಿಯ ಕ್ರಾಂತಿಯನ್ನೇ ಮಾಡಿದ್ರು. 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆ ಕಟ್ಟಿದ ಶಿಕ್ಷಣ ಕ್ರಾಂತಿಯ ಬಾಪೂಜಿ. ಶಿಕ್ಷಣ, ಉದ್ಯಮ, ರಾಜಕೀಯ 3 ಕ್ಷೇತ್ರದಲ್ಲೂ ಛಾಪು ಮೂಡಿಸಿದ್ದೇಗೆ. ಬಾಪೂಜಿ ವಿದ್ಯಾಸಂಸ್ಥೆ ಕಟ್ಟಿದ ಶಾಮನೂರು ಶಿವಶಂಕರಪ್ಪ ಅವರು ಆ ಶಿಕ್ಷಣ ಸಂಸ್ಥೆಗೆ ಗೌರವ ಕಾರ್ಯದರ್ಶಿಯೂ ಆಗಿದ್ರು. ಬಾಪೂಜಿ ಶಿಕ್ಷಣ ಸಂಸ್ಥೆಗಳು ಈಗ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದಿವೆ. ಆರಂಭದಲ್ಲಿ ಏನೂ ಯೋಚನೆ ಮಾಡದೆ ಮಾಡಿದ ಒಂದು ಶಿಕ್ಷಣ ಸಂಸ್ಥೆ 50ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಹೊಂದಿದೆ. ಇವುಗಳಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಸೇರಿವೆ. ಇನ್ನು JJM ಮೆಡಿಕಲ್ ಕಾಲೇಜಿನ ಸ್ಥಾಪಕರೂ ಆಗಿರೋ ಶಾಮನೂರು ಅವರು SS ಹೈಟೆಕ್ ಆಸ್ಪತ್ರೆಯನ್ನು ಕಟ್ಟಿದ್ದು ವಿಶೇಷವಾಗಿತ್ತು. ಇನ್ನು ದಾವಣಗೆರೆ ವಿವಿಯಲ್ಲೂ ಸಿಂಡಿಕೇಟ್ ಸದಸ್ಯರಾಗಿದ್ದರು. ಹೀಗೆ ಶಿಕ್ಷಣ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ ಗಟ್ಟಿಗ ಶಾಮನೂರು ಶಿವಶಂಕರಪ್ಪ ಸಾವಿರಾರು ಜನರಿಗೆ ಉದ್ಯೋಗದಾತರು ಆಗಿದ್ದಾರೆ. ಬಾಪೂಜಿ ಸಂಸ್ಥೆಯಲ್ಲಿ ಕೇವಲ ಓದಿದವರಿಗೆ ಮಾತ್ರ ಕೆಲಸ ಅಲ್ಲ, ಕೆಲಸ ಅಂತ ಯಾರೇ ಕೇಳಿಕೊಂಡು ಬಂದರೂ ಸಹ ಅವರನ್ನ ಬರಿಗೈಲಿ ವಾಪಸ್ ಕಳಿಸ್ತಾ ಇರಲಿಲ್ಲ. ಹಾಗಾಗಿ ಇದೇ ಶಿಕ್ಷಣ ಸಂಸ್ಥೆಗಳಲ್ಲಿ 1,000 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಆಯಾಗಳಾಗಿ, ಸ್ವೀಪರ್ಸ್ ಆಗಿ, ಅಡುಗೆ ಸಹಾಯಕರಾಗಿ 100 ಮಹಿಳೆಯರು ಕೆಲಸ ಮಾಡ್ತಾ ಇದ್ದು ಅವರು ಈಗ ದಣಿಗಳ ಅಗಲಿಕೆಯ ನೋವನ್ನ ತೋಡಿಕೊಂಡಿದ್ದಾರೆ. ಬಹಳ ದೊಡ್ಡ ಆಘಾತನೇ ಆಗಿದೆ ಸರ್ ಅಷ್ಟಿಗೂ. ಬಾಪೂಜಿ ಸಂಸ್ಥೆ ಓನರ್ ಅನ್ನೋದ್ಕಿಂತ ಸರ್ ನಮ್ಮ ಅಪ್ಪಾಜಿನೇ ಇಲ್ಲ ಅನಿಸ್ತೈತಿ ಸರ್. ನಮಗೆ ಅಷ್ಟು ನೋವು ಅನಿಸ್ತೈತಿ. ಯಾವ್ದೇ ರಾಜಕಾರಣಿಗಳು ಬೇರೆ ಒಂದ್ ಸಣ್ಣ ಸಾವುಕಾರ ಮನೆಗೆ ಹೋದ್ರು ನಮ್ಮನ್ನ ರೆಸ್ಪಾನ್ಸ್ ಮಾಡಲ್ಲ ಸರ್ ಅಂತ ನಾವು ಅಲ್ಲಿ ಬಂದ್ರು ಎಂದು ಅವ್ರು ನಮ್ಮನ್ನ ಇದು ಮಾಡಿಲ್ಲ ಸರ್. ಮಾತಾಡ್ಸಿದ್ರಮ್ಮ? ಹೌದು ಸರ್, ಹೌದು ಸರ್. ಹೊರಗೆ 1000 ಜನ ಇದ್ರು ಕರೀರಿ, ಒಳಗ ಅವ್ರನ್ನ ಅನ್ನಾರ ಸರ್. ಅಷ್ಟು ನಮ್ಮನ್ನ ಪ್ರೀತಿಯಾಗಿ ಇಷ್ಟು ವರ್ಷ ಒಂದೇ ಮನೆ ಮಕ್ಕಳಾಗಿ ನಮ್ಮನ್ನ ನೋಡ್ಕೊಂಡಿದ್ರು ಸರ್. ಇನ್ಮೇಲೆ ಏನೋ ಗೊತ್ತಿಲ್ಲ. ಪ್ರೀತಿಯಿಂದ ಮಾತಾಡ್ಸರ್ ಸರ್. ಬಂದ್ರಿ ನೋಡಿ, ಸ್ಟಾಪ್ ಅಂದ್ರು ಕರೀರಿ ಒಳಗಡೆ, ಬಿಡ್ರಿ ಅವ್ರನ್ನ ಒಳಗಡೆ ಬಿಡ್ರಿ. ಯೂನಿಫಾರ್ಮ್ ನೋಡಿದ ತಕ್ಷಣ ನಮ್ಮನ್ನ ಒಳಗೆ ಕರೆದು ಅವ್ರು ನಮ್ಮದೇನು ಕಷ್ಟ ಸುಖ ಕೇಳಿ ನಮ್ಮನ್ನ ಹೊರಗಡೆ ಕಳ್ಸರ್ ಸರ್. ಅಣ್ಣನ್ ಕಳ್ಕೊಂಡ್ ಈ ಜಾಗಕ್ಕೆ ಬಂದಾಗ ಮಕ್ಳು 2 ಮಕ್ಳು ಕರ್ಕೊಂಡ್ ಬಂದಾಗ ನಿನ್ ಮಕ್ಳನ್ನ ಯಾವತ್ತೂ ಇಲ್ಲಿ ಕರ್ಕೊಂಡ್ ಬರ್ಬೇಡ, ನಾನಿನ್ನ ಕೆಲಸ ಕೊಡ್ತೀನಿ, ನನ್ನ ಕಾಲಿಗೆ ಯಾವತ್ತು ನಿನ್ ಮಕ್ಳು ಕಾಲಿ ಬೆಳೆಸ್ಬೇಡ ಅಂತ ಹೇಳಿ ನನ್ನ ಮಕ್ಳಿಗೆ ಗಂಡು ಕೊಟ್ಟು ನನಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಕೆಲಸ ಕೊಟ್ಟು ಕಳ್ಸಿದ್ರು. ದಾವಣಗೆರೆ ಇವತ್ತು ವಿದ್ಯಾಕಾಶಿ ಅಂತ ಕರೆಸಿಕೊಳ್ತಿದೆ ಅಂದ್ರೆ ಅದಕ್ಕೆ ಏಕೈಕ ಕಾರಣ ಶಾಮನೂರು ಶಿವಶಂಕರಪ್ಪ ಅವರು. 50ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು, JJM ಮೆಡಿಕಲ್ ಕಾಲೇಜು, SS ಆಸ್ಪತ್ರೆ, ಡೆಂಟಲ್, ನರ್ಸಿಂಗ್ ಹೀಗೆ ಒಂದೇ ಸೂರಿನಡಿ ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ದಾರೆ. ಆದರೆ ಇವತ್ತು ಆ ಕ್ಯಾಂಪಸ್ಗಳು ಮೌನವಾಗಿವೆ. ಯಾವತ್ತೂ ಗಿಜಿಗುಡ್ತಿದ್ದ ಕ್ಲಾಸ್ ರೂಮ್ಗಳು ಖಾಲಿ ಹೊಡಿತಿವೆ. ಬಡವರಿಗಾಗಿ ಉಚಿತ ಶಿಕ್ಷಣ, ಉಚಿತ ಮದುವೆ ಮಾಡಿಸಿದ ದಾವಣಗೆರೆಯ ದಣಿ ಇನ್ನೂ ನೆನಪು ಮಾತ್ರ. SSLC ಓದಿದ ವ್ಯಕ್ತಿ ಅತಿ ದೊಡ್ಡ ಉದ್ಯಮಿ ಆಗಿದ್ದೇಗೆ. ರಾಜಕೀಯವೇ ಬೇಡ ಅಂತಿದ್ದವರು ಸೋಲಿಲ್ಲದ ಸರದಾರನಾಗಿದ್ದೇಗೆ. ಶಿವಶಂಕರಪ್ಪ ಅವರ ನೇರ ನುಡಿ, ವ್ಯಕ್ತಿತ್ವದ ಬಗ್ಗೆ ಆಪ್ತರು ಹೇಳೋದೇನು? ಶಿವಶಂಕರಪ್ಪ ಎಂದರೆ ಕೇವಲ ರಾಜಕಾರಣಿ ಆಗಿರಲಿಲ್ಲ.
ಶಿಕ್ಷಣ ಕ್ಷೇತ್ರವನ್ನ ಕಟ್ಟಿ ಬೆಳೆಸಿದವರಷ್ಟೇ ಅಲ್ಲ, ಅವರಲ್ಲೊಬ್ಬ ಲೋಕಾನುಭವಿ ಇದ್ರು. ರಾಜಕೀಯದಲ್ಲಿ ಧರ್ಮವನ್ನ ಪ್ರತಿಪಾದಿಸುತ್ತಿದ್ದರೆ ಹೊರತು ಧರ್ಮದಲ್ಲಿ ಎಂದಿಗೂ ರಾಜಕೀಯ ಪ್ರವೇಶಿಸದಂತೆ ನೋಡಿಕೊಂಡವರು. ಹೀಗಾಗಿಯೇ ನಾಡಿನ ಎಲ್ಲ ಮಠಗಳು, ಧರ್ಮ ಕ್ಷೇತ್ರಗಳು ಅವರ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದವು. ಶಿವಶಂಕರಪ್ಪ ಕಾಂಗ್ರೆಸ್ ಪಕ್ಷದವರಾದರೂ ಎಲ್ಲ ಪಕ್ಷಗಳ ಮುಖಂಡರ ಜೊತೆ ಉತ್ತಮ ಒಡನಾಟ ಹೊಂದಿದ್ದರು. ಶಾಮನೂರು ಮೊದಲಿನಿಂದಾನೂ ಸೈಲೆಂಟ್, ರಾಜಕೀಯ ಅಂದ್ರೆ ತುಂಬಾ ದೂರ ಇರ್ತಿದ್ದವರು. ಆದ್ದರಿಂದ ಶಾಮನೂರು ರಾಜಕೀಯಕ್ಕೆ ಎಂಟ್ರಿ ಕೊಡೋದೇ ತಡವಾಗಿತ್ತು. ಸುಮಾರು 60ನೇ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ಶಾಮನೂರು ಅಲ್ಲಿಂದ ಈವರೆಗೆ ದಾವಣಗೆರೆಯನ್ನ ಆಳಿದ್ದು ಒಂದು ಇತಿಹಾಸವೇ ಸರಿ. ಅಂದಹಾಗೆ ಶಾಮನೂರು ರಾಜಕೀಯಕ್ಕೆ ಬರೋದಕ್ಕೆ ಮೊದಲು ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ರಂತೆ. ಯಶಸ್ವಿ ಉದ್ಯಮಿಯಾಗಿದ್ದ ಅವರು ವಿದ್ಯಾಭ್ಯಾಸವನ್ನ ಸಾಮಾನ್ಯರಂತೆಯೇ ಮುಗಿಸಿದ್ರು. ಆದರೆ ವ್ಯಾಪಾರ ಕ್ಷೇತ್ರಕ್ಕೆ ಕಾಲಿಡುವ ಕಾರಣ ಅವರು SSLCಗೆ ತಮ್ಮ ವಿದ್ಯಾಭ್ಯಾಸವನ್ನ ಕೊನೆಗೊಳಿಸಿದ್ರು. ಶಾಮನೂರು ಶಿವಶಂಕರಪ್ಪ ರಾಜಕಾರಣಿ, ಉದ್ಯಮಿ, ಕೈಗಾರಿಕೋದ್ಯಮಿ, ಲೋಕೋಪಕಾರಿ, ಶಿಕ್ಷಣ ತಜ್ಞ, ಕೃಷಿಕ ಮತ್ತು ಸಮಾಜ ಸೇವಕರಾಗಿದ್ದರು. ಧರ್ಮ ಮತ್ತು ಜಾತಿಯನ್ನ ಲೆಕ್ಕಿಸದೆ ಎಲ್ಲ ವರ್ಗಗಳ ಆರ್ಥಿಕವಾಗಿ ವಂಚಿತ ವಿದ್ಯಾರ್ಥಿಗಳ ಶಿಕ್ಷಣವನ್ನ ಬೆಂಬಲಿಸಲು ಡಾಕ್ಟರ್ ಶಿವಶಂಕರಪ್ಪ SS ಜನಕಲ್ಯಾಣ ಟ್ರಸ್ಟ್ ರಚಿಸಿ ಅದರ ಮೂಲಕ ಸಹಾಯ ಮಾಡ್ತಿದ್ರು. ಈ ಟ್ರಸ್ಟ್ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಕೆಲಸ ಮಾಡಿಕೊಂಡು ಬಂದಿದೆ. ರಾಜಕೀಯ ಬೇಡ ಎಂದುಕೊಂಡೇ ರಾಜಕೀಯಕ್ಕೆ ಬಂದು ಅಪಾರ ಸಾಧನೆ ಮಾಡಿದ ಶಾಮನೂರು ಅವರು ರಾಜಕೀಯದಲ್ಲಿ ಅಜಾತ ಶತ್ರುವಿನಂತೆ ಇದ್ರು. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೂ ಬಿಜೆಪಿಯವರೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡಿದ್ರು. ಎಲ್ಲ ಪಕ್ಷದವರನ್ನು ಮನೆಗೆ ಆಹ್ವಾನಿಸಿ ಆತ್ಮೀಯದಿಂದ ಮಾತಾಡ್ತಾ ಇದ್ರು. ಅದಕ್ಕೆ ಈಗ ಅವರ ಅಗಲಿಕೆಯ ಸಂದರ್ಭದಲ್ಲೂ ಪಕ್ಷಾತೀತವಾಗಿ ನಾಯಕರು ಆಗಮಿಸಿದ್ದು ಶಿವಶಂಕರಪ್ಪ ಅವರಿಗಾಗಿ ಕಂಬನಿ ಮಿಡಿದಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ, ಮತ್ತು ವೀರಶೈವ ಲಿಂಗಾಯತ ಸಮಾಜವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅವರ ಕೊಡುಗೆ ಇದೆ ಅನ್ನುವುದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ರಾಜಕೀಯ, ಶಿಕ್ಷಣ, ವಾಣಿಜ್ಯ, ವ್ಯವಹಾರಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದ ಶಾಮನೂರು ಶಿವಶಂಕರಪ್ಪ ತಮ್ಮ 95ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ರಾಜಕಾರಣಿಗಳು, ಹಿತೈಷಿಗಳು, ಸಾವಿರಾರು ಮಂದಿ ಅಭಿಮಾನಿಗಳು ಅವರ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದರು.